ಈ ಮೂವಿ ಹೆಸರು ಬಂದು ಡೋಸ್ ಅಂತ. ಇದು ರೀಸೆಂಟ್ ಆಗಿ ಮಲಯಾಳಂ ಇಂಡಸ್ಟ್ರಿಯಲ್ಲಿ ರಿಲೀಸ್ ಆಗಿರುವಂತಹ ಒನ್ ಆಫ್ ದ ಕ್ರೈಮ್ ಥ್ರಿಲ್ಲರ್ ಮೂವಿ. ಇಲ್ಲಿ ಒಂದು ಆಸ್ಪತ್ರೆ ಇದೆ. ಕೆಲವು ದಿನದಿಂದ ದಿನ ರಾತ್ರಿ ಪೇಷಂಟ್ಗಳು ನಿಗೂಢವಾದ ಸಾವನ್ನ ಅಪ್ತಾ ಇದಾರೆ. ಅದರಿಂದ ಇರೋ ಕಾರಣ ಏನು ಅಂತ ನೋಡೋಣ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಇನ್ನೇನು 5K ಸಬ್ಸ್ಕ್ರೈಬರ್ನ ರೀಚ್ ಮಾಡೋದ್ರಲ್ಲಿದೆ. ಸೊ ದಯಮಾಡಿ ಬೇಗ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್ನ ಸಪೋರ್ಟ್ ಮಾಡಿ. ಸೊ ಮೂವಿ ಸ್ಟಾರ್ಟ್ ಆಗುತ್ತೆ. ಎಲ್ಲಿ ಒಬ್ಬ ಡಾಕ್ಟರು ಒಬ್ಬ ಪೇಷಂಟ್ಗೆ ಏನು ನಡೀತು ಹೇಳು ಅಂತ ಕೇಳ್ತಾನೆ. ಬಟ್ ಆ ಪೇಷಂಟ್ ಮಾತಾಡೋ ಪರಿಸ್ಥಿತಿಲಿಲ್ಲ. ಬಟ್ ಆ ಪೇಷಂಟ್ ಮಾತಾಡೋಕ್ಕೆ ತುಂಬಾನೇ ಕಷ್ಟಪಡ್ತಿದ್ದಾನೆ. ಅದಕ್ಕೆ ಡಾಕ್ಟರು ಒಂದು ಮಷೀನ್ ಏನೋ ಗಂಟ್ಲ ಹತ್ರ ಇಟ್ಟು ಇವಾಗ ನೀನು ಮಾತಾಡು ಅಂತ ಹೇಳ್ತಾನೆ. ಇವಾಗ ಮೂವಿ ಫ್ಲಾಶ್ ಬ್ಯಾಕಿಗೆ ಹೋಗುತ್ತೆ. ನಮಗೆ ಡಾಕ್ಟರ್ ಅರುಂಧತಿ ಮತ್ತೆ ಅವ್ರ ಹಸ್ಬೆಂಡ್ನ ತೋರಿಸ್ತಾರೆ. ಇಬ್ರು ಡಾಕ್ಟರ್ ಆಗಿದ್ರು. ಡಾಕ್ಟರ್ ಅರುಂಧತಿ ಪ್ರಕಾಶ್ನ ಲವ್ ಮಾಡ್ತಾ ಇದ್ಲು. ಇವರಿಬ್ರು ಒಂದೇ ಆಸ್ಪತ್ರೆ ಕೆಲಸ ಮಾಡ್ತಾ ಇದ್ರು ಅಂಡ್ ಇವರಿಬ್ರು ಕ್ಲೋಸ್ ಇದ್ರು. ಆದ್ರೆ ಪ್ರಕಾಶ್ ಅವ್ರ ಅಮ್ಮ ಅರುಂಧತಿ ಬೇರೆ ಕ್ಯಾಸ್ಟ್ ಅಂತ ಅವ್ರ ಫ್ಯಾಮಿಲಿ ಅವ್ರು ಒಪ್ಕೋತಾ ಇರ್ಲಿಲ್ಲ. ಹಾಗೂ ಪ್ರಕಾಶ್ ಅವ್ರ ಫ್ಯಾಮಿಲಿ ಅವ್ರ ವಿರುದ್ಧ ಹೋಗಕ್ಕೆ ಇಷ್ಟ ಇರ್ಲಿಲ್ಲ. ಬಟ್ ಅರುಂಧತಿ ಈಗ ಆಲ್ರೆಡಿ ಪ್ರೆಗ್ನೆಂಟ್ ಆಗಿದ್ಲು ಅಂಡ್ ಒಂದಿನ ಅವಳಿಗೆ ಬ್ಲೀಡಿಂಗ್ ಸ್ಟಾರ್ಟ್ ಆಗುತ್ತೆ. ಆ ಎಮರ್ಜೆನ್ಸಿ ಟೈಮಲ್ಲಿ ಅವಳು ಪ್ರಕಾಶ್ಗೆ ಕಾಲ್ ಮಾಡ್ತಾಳೆ. ಬಟ್ ಆಗ ಪ್ರಕಾಶ್ ನಾನು ಟ್ರಾಫಿಕ್ ಅಲ್ಲಿ ಸಿಕ್ಕಾಕೊಂಡಿದ್ದೀನಿ, ನಾನು ಬರ್ತೀನಿ, ವೆಯ್ಟ್ ಮಾಡು ಅಂತ ಹೇಳ್ತಾನೆ. ಆದ್ರೆ ಅರುಂಧತಿ ಇವ್ರ ಅಮ್ಮಂಗೋಸ್ಕರ ಇವನು ಇಲ್ಲಿ ಬರ್ತಾ ಇಲ್ಲ, ನನ್ನ ಅವಾಯ್ಡ್ ಮಾಡ್ತಾ ಇದ್ದಾನೆ ಅಂತ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋತಾಳೆ. ಅಂಡ್ ಅವತ್ತು ಇವರಿಬ್ರಿಗೂ ಬ್ರೇಕಪ್ ಆಗುತ್ತೆ. ಈ ಘಟನೆ ಆಮೇಲೆ ಅವಳ ಮಗು ಸತ್ತೋಗುತ್ತೆ. ಅರುಂಧತಿ ಅವ್ರ ಹಾಸ್ಪಿಟಲ್ ವರ್ಕ್ ಮಾಡ್ತಾರೆ. ಇನ್ನೊಂದು ಡಾಕ್ಟರ್ನ ಲವ್ ಮಾಡಿ ಮದುವೆ ಆಗ್ತಾಳೆ. ಅಂಡ್ ಅವ್ರ ಗಂಡಂಗೂ ಇವೆಲ್ಲ ವಿಷಯನೂ ಗೊತ್ತಿತ್ತು. ಹಾಗೂ ಅವನು ಅರುಂಧತಿಯ ಸಪೋರ್ಟಿವ್ ಆಗೇ ಇದ್ದ. ನೆಕ್ಸ್ಟಿನಲ್ಲಿ ಸೆಕ್ಯೂರಿಟಿ ಜೋಸೆಫ್ ಹಾಸ್ಪಿಟಲ್ ಓನರ್ ಗೋಪಿನಾಥ್ ಹತ್ರ ಬಂದು ರಾತ್ರಿ ನಡೀತಾ ಇರುವಂತ ವ್ಯವಹಾರದ ಬಗ್ಗೆ ಮಾತಾಡ್ತಾ ಇರ್ತಾನೆ. ಆಕ್ಚುಲಿ ಆ ಹಾಸ್ಪಿಟಲ್ ನೈಟ್ ಟೈಮ್ ಡ್ರಗ್ಸ್ನ ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ ಮಾಡ್ತಾ ಇದ್ರು. ಈ ವಿಷಯ ಅವರಿಬ್ಬರಿಗೆ ಗೊತ್ತಿತ್ತು. ಹಾಗೂ ಓನರ್ ಈ ವಿಷಯ ಎಲ್ಲ ಹೊರಗಡೆ ಲೀಕ್ ಆಗಬಾರ್ದು ಅಂತ ತುಂಬ ಕೇರ್ಫುಲ್ ಆಗಿ ನೋಡ್ಕೋತಿದ್ದ. ಇದಾದ್ಮೇಲೆ ನಮಗೆ ಪ್ರಕಾಶ್ನ ತೋರಿಸ್ತಾರೆ. ಪ್ರಕಾಶ್ಗೂ ಮದುವೆ ಆಗಿದೆ. ಬಟ್ ಅವ್ನ ಹೆಂಡತಿ ರಾಧಿಕಾಗೆ ಲಂಗ್ ಡಿಸೀಸ್ ಇರುತ್ತೆ. ಇದರಿಂದ ಪ್ರಕಾಶ್ ಹಾಸ್ಪಿಟ್ಲಿಗೆ ಹೋಗದೆ ಅವ್ನ ಹೆಂಡತಿ ಜೊತೆನೆ ಫುಲ್ ಟೈಮ್ ಅವಳನ್ನ ನೋಡ್ಕೊಂಡಿರ್ತಾನೆ. ಬಟ್ ಆಗ ಹಾಸ್ಪಿಟ್ಲಿಂದ ಒಂದು ಎಮರ್ಜೆನ್ಸಿ ಕೇಸ್ ಇದೆ, ನೀವು ಬರಬೇಕು ಅಂತ ಅವನ್ನ ಕರೀತಾರೆ. ಆಗ ಪ್ರಕಾಶ್ ರಾಧಿಕನ ಮನೇಲಿ ಒಬ್ಳೇ ಬಿಡೋದು ಸರಿ ಇರಲ್ಲ ಅಂತ ಅವನು ಕರ್ಕೊಂಡು ಹಾಸ್ಪಿಟ್ಲಿಗೆ ಬರ್ತಾನೆ. ಹಾಗೂ ಅವನು ಹಾಸ್ಪಿಟ್ಲಲ್ಲಿ ಅವನಿಗೆ ಅಂತ ಇರುವಂಥ ರೂಮಲ್ಲಿ ರಾಧಿಕನ್ ಇರಕ್ಕೆ ಹೇಳಿ ಅವನ ಪೇಷಂಟ್ ನೋಡಕ್ ಹೋಗ್ತಾನೆ. ಈ ರೂಮ್ಗೆ ಪ್ರಕಾಶ್ ಬಿಟ್ರೆ ಇನ್ಯಾರು ಹೋಗ್ತಾ ಇರ್ಲಿಲ್ಲ. ಅದಕ್ಕೆ ರಾಧಿಕಾ ಸರಿ ಅಂತ ರೂಮಲ್ಲೇ ಇರ್ತಾಳೆ. ಇವಾಗ ಹಾಸ್ಪಿಟಲ್ HM ಅನ್ನೋ ಪೇಷಂಟ್ ಅಡ್ಮಿಟ್ ಆಗಿರ್ತಾಳೆ. ಅವಳಿಗೆ ಬ್ರೀದಿಂಗ್ ಪ್ರಾಬ್ಲಮ್ ಇರುತ್ತೆ. ಅವಳ ಜೊತೆ ಅವಳ ಸೊಸೆ ಬಂದು ಅವಳನ್ನ ಅಡ್ಮಿಟ್ ಮಾಡಿರ್ತಾಳೆ. ಇನ್ನು ಪ್ರಕಾಶ್ಗೆ ಒಬ್ಬ ಅಸಿಸ್ಟೆಂಟ್ ಡಾಕ್ಟರ್ ಇದ್ದಾನೆ. ಅವನ ಹೆಸರು ನಿಖಿಲ್ ಅಂತ. ಅವನು ಹಾಸ್ಪಿಟ್ಲಲ್ಲಿ ಹುಡುಗಿರ ಜೊತೆ ಫ್ಲರ್ಟ್ ಮಾಡ್ತಾ ಇರ್ತಾನೆ. ಅಂಡ್ ಅವನಿಗೆ ಹಾಸ್ಪಿಟ್ಲ್ ಓನರ್ ಗೋಪಿನಾಥ್ ಮಗಳು ಅಂದ್ರೆ ಇಷ್ಟ. ಅವಳಿಗೆ ಬೀಟ್ ಆಗ್ತಾ ಇರ್ತಾನೆ. ಅದೇ ಸಮಯದಲ್ಲಿ ಅರುಂಧತಿ ಮತ್ತೆ ಪ್ರಕಾಶ್ ಇಬ್ರು ಎದುರೆದ್ರು ಬರ್ತಾರೆ. ಬಟ್ ಅವ್ರೊಬ್ರನ್ನೊಬ್ರು ಮಾತಾಡ್ಸಲ್ಲ. ಇದರಿಂದ ಅರುಂಧತಿಗೆ ಇನ್ನು ಪ್ರಕಾಶ್ ಮೇಲೆ ಕೋಪ ಇದೆ ಅನ್ನೋ ವಿಷಯ ಗೊತ್ತಾಗುತ್ತೆ. ಇದಾದ್ಮೇಲೆ ಹಾಸ್ಪಿಟ್ಲಲ್ಲಿ ಡ್ಯಾನಿಯಲ್ ಅನ್ನುವಂಥ ಪೇಷಂಟ್ ಅಡ್ಮಿಟ್ ಆಗ್ತಾನೆ. ಅವನಿಗೆ ಹೆಡ್ ಆಪರೇಷನ್ ಆಗಬೇಕಿರುತ್ತೆ. ಅದನ್ನ ಅರುಂಧತಿ ಮಾಡ್ತಾಳೆ. ಮತ್ತೊಂದ್ ಕಡೆ ನಿಖಿಲ್ ಡ್ಯಾನಿಯಲ್ ಮೊಮ್ಮಗಳನ್ನ ಫ್ಲರ್ಟ್ ಮಾಡ್ತಾ ಇರ್ತಾನೆ. ಅಂಡ್ ಆ ಹುಡುಗಿನೂ ಅವನ್ನ ಅಪೋಸ್ ಮಾಡ್ತಾ ಇರಲ್ಲ. ಇವಾಗ ಆಪರೇಷನ್ ಕಂಪ್ಲೀಟ್ ಆಗಿದೆ. ಬಟ್ ಡ್ಯಾನಿಯಲ್ಗೆ ಸಡನ್ ಆಗಿ ಬ್ರೀತಿಂಗ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಅವಾಗ ಅರುಂಧತಿಗೆ ಬೇರೆ ಆಪ್ಷನ್ ಕಂದೆ ಪ್ರಕಾಶ್ನ ಕರೆ ಕೇಳ್ತಾಳೆ. ಬಿಕಾಸ್ ಪ್ರಕಾಶ್ ಒಬ್ಬ ಪ್ಲಾಮನರಿ ಎಕ್ಸ್ಪರ್ಟ್ ಆಗಿದ್ದ, ಅಂದ್ರೆ ಶ್ವಾಸಕೋಶ ತಜ್ಞ ಅಂತ. ಇವಾಗ ಪ್ರಕಾಶ್ ಬಂದು ಡ್ಯಾನಿಯಲ್ನ ಟೆಸ್ಟ್ ಮಾಡ್ತಾನೆ. ಎಲ್ಲ ಅವನಿಗೆ ಡ್ಯಾನಿಯಲ್ಗೆ ಲಂಗ್ ಡಿಸೀಸ್ ಇರೋ ವಿಷಯ ಗೊತ್ತಾಗುತ್ತೆ. ಅವನಿಗೆ ಮೆಡಿಸನ್ ಕೊಟ್ಟು ಅವನ್ನ ಸ್ಟೇಬಲ್ ಮಾಡ್ತಾನೆ. ನೆಕ್ಸ್ಟ್ ಸೀನಲ್ಲಿ ಗೋಪಿನಾಥ್ ನಿರ್ಮಲ್ಗೆ ಕಾಲ್ ಮಾಡಿ ಅವನ ಒಂದು ಲ್ಯಾಂಡನ್ನು ನನಗೆ ಸೇಲ್ ಮಾಡು ಅಂತ ಕೇಳ್ತಾನೆ. ಬಟ್ ನಿರ್ಮಲ್ ಅದಕ್ಕೆ ಒಪ್ಕೊಳ್ಳಲ್ಲ. ಇದಾಗಿ ಸ್ವಲ್ಪ ಹೊತ್ತಿನಲ್ಲಿ ನಿರ್ಮಲ್ನ ಗೋಪಿನಾಥ್ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ತಾರೆ ಕೆಲವೊಂದು ಅನಾರೋಗ್ಯ ಕಾರಣದಿಂದ. ಅಂಡ್ ಡಾಕ್ಟರ್ಸು 2 days ಹಾಸ್ಪಿಟ್ಲಲ್ಲಿ ಬೆಡ್ ರೆಸ್ಟ್ ಮಾಡಿ ಅಂತ ಹೇಳ್ತಾರೆ. ಇದರಿಂದ ನಿರ್ಮಲ್ಲು ಆ ಬೆಡ್ ರೆಸ್ಟ್ ಅಲ್ಲೇ ಇರ್ತಾನೆ. ಹಾಗೂ ಅವನ ವೈಫ್ ದಿವ್ಯಾ ಆ ಲ್ಯಾಂಡನ್ನ ಗೋಪಿನಾಥ್ಗೆ ಸೇಲ್ ಮಾಡೋದಲ್ವಾ ಅಂತ ಕೇಳ್ತಾಳೆ. ಆದ್ರೆ ಅವನಿಗೆ ಆ ಲ್ಯಾಂಡನ್ನ ಸೇಲ್ ಮಾಡೋದು ಇಷ್ಟ ಇರಲಿಲ್ಲ. ಇವಾಗ ನೈಟ್ ಆಗುತ್ತೆ. ನಿಖಿಲು ಡ್ಯಾನಿಯಲ್ ಮೊಮ್ಮಗಳು ರಾಗಿನಿ ಜೊತೆ ಫ್ಲರ್ಟ್ ಮಾಡೋಕ್ಕೆ ಅಂತ ಅವಳನ್ನ ಟೆರೆಸ್ಗೆ ಕರೀತಾನೆ. ಇವಾಗ ಇವರು ಟೆರೆಸ್ ಅಲ್ಲಿ ಇರುವಾಗ ಅಚಾನಕ್ ಆಗಿ ಡ್ಯಾನಿಯಲ್ಗೆ ಮತ್ತೆ ಉಸಿರಾಡಕ್ಕೆ ಕಷ್ಟ ಆಗ್ತಾ ಇರುತ್ತೆ. ಇದರಿಂದ ಎಲ್ಲ ಡಾಕ್ಟರ್ಸ್ ಎಲ್ಲ ಅಲ್ಲಿ ಬರ್ತಾರೆ. ಡ್ಯಾನಿಯಲ್ನ ಕಂಡೀಷನ್ ತುಂಬಾನೇ ಸೀರಿಯಸ್ ಆಗಿತ್ತು. ಪ್ರಕಾಶ್ ಅವನ್ನ ಸೇವ್ ಮಾಡೋಕ್ಕೆ ತುಂಬಾನೇ ಟ್ರೈ ಮಾಡ್ತಾನೆ. ಬಟ್ ಡ್ಯಾನಿಯಲ್ ಸತ್ತೋಗ್ತಾನೆ. ಈ ಘಟನೆಯಿಂದ ಪ್ರಕಾಶ್ಗೆ ಒಬ್ಬ ಪೇಷಂಟ್ನ ನಂಗೆ ಕಾಪಾಡ್ಕೊಳಕ್ ಆಗಿಲ್ವಲ್ಲ ಅಂತ ತುಂಬಾನೇ ಗಿಲ್ಟಿ ಫೀಲ್ ಆಗಿ ಬೇಜಾರ್ ಮಾಡ್ಕೊಂಡಿರ್ತಾನೆ. ನೆಕ್ಸ್ಟ್ ಡೇ ನಿರ್ಮಲ್ಗೂ ಸಹ ಬ್ರೀತಿಂಗ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಅಂಡ್ ಡಾಕ್ಟರ್ಸ್ ಅವನಿಗೆ ಮೆಡಿಸಿನ್ ಕೊಟ್ಟು ಅವನ್ನ ನಾರ್ಮಲ್ ಕಂಡೀಷನ್ಗೆ ತಗೊಂಡ್ಬರ್ತಾರೆ. ಇವಾಗ ನೈಟ್ ಆಗುತ್ತೆ. ಓನರ್ ನಮ್ಮ ಮಗಳು ಮತ್ತೆ ನಿಖಿಲು ಟೆರೆಸ್ ಮೇಲೆ ಇರ್ತಾರೆ. ಅಂಡ್ ಇವರಿಬ್ರು ಒಬ್ರನ್ನೊಬ್ರು ಇಷ್ಟಪಡ್ತಾ ಇರ್ತಾರೆ. ಬಟ್ ಇವನ್ನೆಲ್ಲಾನು ಜೋಸೆಫ್ ನೋಡ್ತಾನೆ. ಆಗ ಅದೇ ಟೈಮ್ಗೆ ನಿರ್ಮಲ್ಗೆ ಬ್ರೀತಿಂಗ್ ಪ್ರಾಬ್ಲಮ್ ಉಂಟಾಗುತ್ತೆ. ಆಗ ಪ್ರಕಾಶ್ ಅವನ್ನ ಕಾಪಾಡ್ಕೊಳಕ್ಕೆ ಟ್ರೈ ಮಾಡ್ತಾನೆ. ಬಟ್ ಇವನ್ ಕಂಡೀಷನ್ ತುಂಬಾನೇ ಸೀರಿಯಸ್ ಆಗುತ್ತೆ. ಅಂಡ್ ಇವನು ಸತ್ತೋಗ್ತಾನೆ. ಇವಾಗ ಪ್ರಕಾಶ್ಗೆ ನಾರ್ಮಲ್ ಆಗಿರುವಂತ ನಿರ್ಮಲ್ಗೆ ಏನಾಯ್ತು, ಅವನೇಕೆ ಈ ತರ ಸತ್ತ ಅಂತ ಅವನ್ಗೆ ಡೌಟ್ ಬರುತ್ತೆ. ಅಂಡ್ ಇವೆಲ್ಲ ಸಹಜವಾದ ಸಾವಲ್ಲ, ಯಾರದನ್ನ ಬೇಕು ಅಂತಾನೆ ಮಾಡಿಸ್ತಾ ಇದಾರೆ ಅಂತ ಅವನ್ಗೆ ಡೌಟ್ ಬರುತ್ತೆ. ಅದಕ್ಕೆ ನೆಕ್ಸ್ಟ್ ಡೇ ಗೋಪಿನಾಥ್ ಹತ್ರ ಹೋಗಿ ಕಳೆದ 2 ದಿನದಲ್ಲಿ 2 ಸಾವಾಗಿದೆ, ಇದು ನಾರ್ಮಲ್ ಅಲ್ಲ, ಯಾರೋ ಬೇಕು ಅಂತಾನೆ ಮಾಡ್ತಾ ಇದ್ದಾರೆ, ಅದಕ್ಕೆ ಹಾಸ್ಪಿಟ್ಲಿನಲ್ಲಿ ಇನ್ವೆಸ್ಟಿಗೇಷನ್ ಮಾಡಿಸ್ಬೇಕು ಅಂತ ಹೇಳ್ತಾನೆ. ಆದರೆ ಗೋಪಿನಾಥ್
ಈ ಥರ ಹಾಸ್ಪಿಟ್ಲಲ್ಲಿ ಇನ್ವೆಸ್ಟಿಗೇಷನ್ ಮಾಡಿದ್ರೆ ಹಾಸ್ಪಿಟ್ಲಿಗೆ ಇರುವಂಥ ರೆಪ್ಯುಟೇಷನ್ ಹಾಳಾಗುತ್ತೆ. ಕಂಟಿನ್ಯೂಸ್ ಆಗಿ 2 ದಿನ ಸಾಯೋದು ಮೋಸ್ಟ್ಲಿ ಕೋಇನ್ಸಿಡೆನ್ಸ್ ಆಗಿರ್ಬೋದು, ತಲೆ ಕೆಡಿಸ್ಕೋಬೇಡ ಅಂತ ಅವನ್ನ ಸಮಾಧಾನ ಮಾಡಿ ಕಳಿಸ್ತಾನೆ. ಬಟ್ ಪ್ರಕಾಶ್ಗಿನ್ನೂ ಡೌಟ್ ಇರುತ್ತೆ. ಆವಾಗ ಅವನಿಗೆ ಅರುಂಧತಿ ಮೇಲೆ ಡೌಟ್ ಬರುತ್ತೆ. ಬಿಕಾಸ್ ಪ್ರೀವಿಯಸ್ 2 ಪೇಷೆಂಟ್ನ ಅವಳೇ ಹ್ಯಾಂಡ್ಲ್ ಮಾಡಿದ್ಲು. ಅದಕ್ಕೆ ಅವಳು ಕಿಟ್ಟು ಅವಳಿದ್ದಂಥ ಜಾಗದಲ್ಲೆಲ್ಲ ಸರ್ಚ್ ಮಾಡಿದಾಗ ಅವನಿಗೆ ಡ್ರಗ್ ಸಿಗುತ್ತೆ. ಆ್ಯಕ್ಚುಲಿ ಬ್ರೇಕಪ್ ಆದಮೇಲೆ ಅರುಂಧತಿ ಅದನ್ನು ತಗೋತಾ ಇದ್ಲು. ಪ್ರಕಾಶ್ ಅವಳನ್ನ ಸ್ಟಾಪ್ ಮಾಡೋಕೆ ಟ್ರೈ ಮಾಡ್ತಾನೆ. ಆಗ ಅರುಂಧತಿ ಅವ್ನ ಬೆರಳಿಗೆ ಚಾಕುಯಿಂದ ಚುಚ್ತಾಳೆ. ಅದರಿಂದ ಆ ಕೈ ಈಗಲೂ ಅದೇ ಮಾರ್ಕಿಂದ ಇತ್ತು. ಇವಾಗ ಎಲ್ಲ ವಿಷಯನೂ ಅವನು ರಾಧಿಕಂಗೆ ಹೇಳ್ತಾನೆ. ಆ್ಯಂಡ್ ಮತ್ತೆ ಆ ನೈಟ್ ಆಚಿ ಅಮ್ಮಂಗೂ ಅದೇ ಥರ ಬ್ರೀತಿಂಗ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಬಟ್ ಈ ಟೈಮ್ ಪ್ರಕಾಶ್ ಅಲ್ಲಿ ಬೇಗ ಹೋಗಿ ಅವಳನ್ನ ಟ್ರೀಟ್ ಮಾಡಿ ಅವಳನ್ನ ಸರಿಪಡಿಸ್ತಾನೆ. ಇದರಿಂದ ಆಚೆ ಅಮ್ಮ ಬದುಕುಳಿತಾಳೆ. ಮತ್ತು ಪ್ರಕಾಶನು ನಾನು ಬೇಗ ಹೋದಕ್ಕೆ ಇವತ್ತು ಆಚೆ ಅಮ್ಮ ಬದುಕಲು ಅಂತ ಖುಷಿ ಪಡ್ತಾನೆ. ಮತ್ತು ಅವನು ರಾಧಿಕಂಗೆ ಡ್ಯಾನಿಲ್ ನಿರ್ಮಲ್ ಇದ್ದಂಥ ಕಂಡೀಷನ್ನೇ ಇವಳಿಗೂ ಇತ್ತು, ಸದ್ಯ ಅವಳು ಬದುಕಿದ್ಲು ಅಂತ ಹೇಳ್ತಾನೆ. ಆಗ ರಾಧಿಕಾ ಅವಳ ಬ್ಲಡ್ ಟೆಸ್ಟ್ ಮಾಡಿದ್ರೆ ನಮ್ಗೆ ಏನಾಗಿದೆ ಅಂತ ಗೊತ್ತಾಗುತ್ತಲ್ವ ಅಂತ ಕೇಳ್ತಾಳೆ. ಅದಕ್ಕೆ ಅವನು ಕರೆಕ್ಟ್ ಅಂತ ಆಚೆ ಅಮ್ಮನ ಬ್ಲಡ್ ಸ್ಯಾಂಪಲನ್ನು ಅವನ ಫ್ರೆಂಡ್ ಅಶೋಕ್ಗೆ ಕೊಡ್ತಾನೆ. ಅದಕ್ಕೆ ಅಶೋಕು ಟೆಸ್ಟಿಂಗ್ ಆಗಿ ರಿಪೋರ್ಟ್ ಬರೋಕ್ಕೆ ಇನ್ನೂ 1-2 ವಾರ ಆಗುತ್ತೆ ಅಂತ ಹೇಳ್ತಾನೆ. ಇವಾಗ ಪ್ರಕಾಶ್ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾನೆ. ಆಗ ಅವನಿಗೆ ಅರುಂಧತಿ ಪ್ರಕಾಶ್ ಇಲ್ಲದೆ ಇರೋ ಟೈಮಲ್ಲಿ ಅವ್ನ ಪೇಷಂಟ್ನೆಲ್ಲ ನೋಡ್ಕೋತಿದ್ಲು ಅನ್ನೋ ವಿಷಯ ಗೊತ್ತಾಗುತ್ತೆ. ಆ್ಯಂಡ್ ಡ್ಯಾನಿಲ್ ಮತ್ತು ನಿರ್ಮಲ್ಗೂ ಲಂಗ್ಸ್ ಪ್ರಾಬ್ಲಮ್ ಇತ್ತು. ಇದರಿಂದ ಅರುಂಧತಿ ಬೇಕು ಅಂತಾನೆ ನಮ್ಮ ಪೇಷಂಟ್ನೆಲ್ಲ ನೋಡಿಕೊಂಡು ಅವ್ರನ್ನ ಸಾಯಿಸಿ ನಮ್ಮ ಮೇಲೆ ಕಿರ್ಟ್ ಆಫ್ ಆದನೆಯನ್ನು ಒರೆಸ್ಬೇಕು ಅಂತ ಈ ಥರ ಮಾಡ್ತಿದ್ದಾಳೆ ಅಂತ ಡೌಟ್ ಬರುತ್ತೆ. ಅದಕ್ಕೋನು ಅರುಂಧತಿ ಹತ್ರ ಹೋಗಿ ಯಾಕೆ ಈ ಥರ ಮಾಡ್ತೀವಿ ಅಂತ ಕೇಳ್ತಾನೆ. ಆಗ ಅರುಂಧತಿ ನಾನು ಅವ್ರಿಗೇನು ಮಾಡಿಲ್ಲ, ಜಸ್ಟ್ ನೋಡ್ಕೋತಿದ್ದೆ ಅಂತ ಹೇಳ್ತಾಳೆ. ಇವಾಗ ಹಾಸ್ಪಿಟಲ್ ಇರುವಂಥ ಎಲ್ಲ ಸ್ಟಾಫ್ಗೂ ಒಂದು ಕಾಲ್ ಬರುತ್ತೆ. ಎಲ್ಲಿ ನೈಟ್ ಟೈಮು ಯಾರೋ ಬೇಕು ಅಂತಾನೆ ಪೇಷಂಟ್ಗೆಲ್ಲ ಯಾವುದೋ ಮೆಡಿಸನ್ ಕೊಟ್ಟು ಇಂಜೆಕ್ಟ್ ಮಾಡಿ ಸಾಯಿಸ್ತಾ ಇದ್ದೀರಾ ಅಂತ ಹೇಳ್ತಾರೆ. ಇದರಿಂದ ಎಲ್ಲ ಗಾಬರಿಯಿಂದ ಗೋಪಿನಾಥ್ ಹತ್ರ ಹೋಗಿ 3 ದಿನದಿಂದ ನಡೀತಾ ಇರುವಂಥ ಘಟನೆಗೂ ಇದಕ್ಕೆ ಏನೋ ಸಂಬಂಧ ಇದೆ, ಇನ್ವೆಸ್ಟಿಗೇಷನ್ ಮಾಡಲೇಬೇಕು ಅಂತ ಪ್ರೆಷರ್ ಬಿಲ್ಡ್ ಮಾಡ್ತಾರೆ. ಆ್ಯಕ್ಚುಲಿ ಆ ಕಾಲ್ನ ಪ್ರಕಾಶ ಮಾಡಿದ್ದ. ಇದರಿಂದ ಹಾಸ್ಪಿಟ್ಲ್ ಮ್ಯಾಟ್ರ್ ಸೀರಿಯಸ್ ಆಗಿ ಇನ್ವೆಸ್ಟಿಗೇಷನ್ ಆಗಲಿ ಅಂತ. ಇವಾಗ ಗೋಪಿನಾಥ್ ಬೇರೆ ಆಪ್ಷನ್ ಕಂಡು ಅವ್ನ ಫ್ರೆಂಡ್ SIನ ಕರೆದು ಅನ್ಅಫಿಷಿಯಲ್ ಆಗಿ ಹಾಸ್ಪಿಟ್ಲಲ್ಲಿ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡು ಅಂತ ಹೇಳ್ತಾನೆ. ಇದಕ್ಕೆ ಪೊಲೀಸು ಸರಿ ಅಂತ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾನೆ. ಇಲ್ಲಿ ಅವನು ನೈಟ್ ಟೈಮ್ CCTV ಫೂಟೇಜ್ನ ಕಲೆಕ್ಟ್ ಮಾಡ್ತಾನೆ. ಬಟ್ ಹಾಸ್ಪಿಟ್ಲಲ್ಲಿ ನೈಟ್ ಟೈಮ್ CCTV ಫೂಟೇಜ್ ಎಲ್ಲ ಸರಿಯಾಗಿ ವರ್ಕ್ ಆಗ್ತಾ ಇರಲ್ಲ. ಅವಾಗ ಸ್ಟಾಫ್ ನೈಟ್ ಟೈಮ್ ಏನೋ ಪ್ರಾಬ್ಲಮ್ ಆಗಿದೆ, ಅದಕ್ಕೆ ಈ ಥರ ಆಗಿದೆ ಅಂತ ಹೇಳ್ತಾನೆ. ಇದರಿಂದ ಪೊಲೀಸ್ ಆಫೀಸರ್ಗೆ ನೈಟ್ ಟೈಮ್ ಹಾಸ್ಪಿಟ್ಲಲ್ಲಿ ಬೇರೆ ಏನೋ ನಡೀತಾ ಇದೆ ಅಂತ ಡೌಟ್ ಬರುತ್ತೆ. ಇವಾಗ ಇನ್ಸ್ಪೆಕ್ಟರ್ ಪ್ರಕಾಶ್ ಹತ್ರ ಹೋದಾಗ ಪ್ರಕಾಶ್ ಆ ಪೇಷಂಟ್ ಎಲ್ಲ ಸಾಯಕ್ಕಿಂತ ಮುಂಚೆ ಸ್ಟೇಬಲ್ ಆಗೇ ಇದ್ರು. ಬಟ್ ಅವ್ರಿಗೆ ಯಾರೋ ಏನೋ ಇಂಜೆಕ್ಟ್ ಮಾಡಿದ್ದಾರೆ, ಅದರಿಂದ ಅವ್ರ ಹಾರ್ಟ್ ಬೀಟ್ ತುಂಬಾನೇ ಲೋ ಆಗಿ ಅವ್ರು ಸತ್ತಿದ್ದಾರೆ ಅಂತ ಹೇಳ್ತಾನೆ. ಹಾಗೂ ಅವನು ನನಗೆ ಅರುಂಧತಿ ಮೇಲೆ ಡೌಟ್ ಅಂತ ಹೇಳ್ತಾನೆ. ಇದರಿಂದ ಇನ್ಸ್ಪೆಕ್ಟರ್ ವಿವೇಕ್ ಅರುಂಧತಿ ಹತ್ರ ಹೋಗ್ತಾನೆ. ಆಗ ಅರುಂಧತಿ ಪ್ರಕಾಶ್ಗೆ ನನ್ನ ಅಂದ್ರೆ ಇಷ್ಟ ಇಲ್ಲ, ಸೊ ಅದಕ್ಕೆ ಅವನ ಹತ್ರ ಹೇಳಿದ್ದಾನೆ ಅಂತ ಹೇಳ್ತಾಳೆ. ಆಗ ಅವಳು ಆಂಟಿ ಡಿಪ್ರೆಷನ್ ಮಾತ್ರೆನ ನುಂಗ್ತಾಳೆ. ಇದನ್ನೆಲ್ಲ ಇನ್ಸ್ಪೆಕ್ಟರ್ ವಿವೇಕ್ ನೋಡ್ತಾನೆ. ಆಗ ಅವನಿಗೆ ಅವಳ ಮೇಲೆ ಡೌಟ್ ಬರುತ್ತೆ. ಅಂಡ್ ಅವನು ಹಾಸ್ಪಿಟಲ್ ನರ್ಸು ಸ್ಟಾಫ್ನೆಲ್ಲ ಇನ್ವೆಸ್ಟಿಗೇಷನ್ ಮಾಡಿದಾಗ ಸುಮಾರು ಟೈಮು ಪೇಷಂಟ್ ಸಂಕಟ ಪಡೋದು ನೋಡೋಕ್ಕಾಗದೆ ಮೇಡಮ್ ಪೇಷಂಟ್ಗೆ ಇಂಜೆಕ್ಟ್ ಮಾಡೋದಕ್ಕೆ ಡಿಮ್ಯಾಂಡ್ ಮಾಡ್ತಾ ಇರೋ ಅನ್ನೋ ವಿಷಯ ಗೊತ್ತಾಗುತ್ತೆ. ಮತ್ತೊಂದು ಕಡೆ ಗೋಪಿನಾಥ್ ನಿಖಿಲ್ನ ಕರೆದು ನೀನು ನಮ್ಮ ಮಗಳನ್ನ ಲವ್ ಮಾಡ್ತಾ ಇದೆಯಾ ಅನ್ನೋ ವಿಷಯ ಗೊತ್ತಾಯ್ತು ನನಗೆ, ಇದನ್ನೆಲ್ಲ ಬಿಟ್ಬಿಡು ಇಲ್ಲ ಅಂದರೆ ಸರಿ ಇರಲ್ಲ ಅಂತ ಹೇಳ್ತಾನೆ. ಅದಕ್ಕೆ ನಿಖಿಲು ನೀವೆಲ್ಲ ರಾತ್ರಿ ಟೈಮು ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡ್ತಾರೋ ವಿಷಯ ನನಗೆ ಗೊತ್ತು, ನನ್ನ ಬ್ಲ್ಯಾಕ್ ಮೇಲ್ ಮಾಡೋಕೆ ಹೋದ್ರೆ ಈ ವಿಷಯನೆಲ್ಲ ಹೊರಗಡೆ ಹೇಳ್ತೀನಿ ಅಂತ ಹೇಳ್ತಾನೆ. ನೆಕ್ಸ್ಟ್ ಸೀನಲ್ಲಿ ಇನ್ಸ್ಪೆಕ್ಟರ್ ಅರುಂಧತಿಯನ್ನ ಸೈಕಾಲಜಿಸ್ಟ್ ಹತ್ರ ಟೆಸ್ಟ್ಗೆ ಅಂತ ಕರ್ಕೊಂಡ್ಬರ್ತಾನೆ. ಯಾವಾಗ ಅವರು ನಿಮಗೆ ಪ್ರಕಾಶ್ ಕಂಡ್ರೆ ದ್ವೇಷನ ಅಂತ ಕೇಳ್ತಾರೋ ಆಗ ಅರುಂಧತಿ ಕೋಪದಿಂದ ಅಲ್ಲಿಂದ ಎದ್ದೋಗ್ತಾಳೆ. ಬಿಕಾಸ್ ಅವಳಿಗೆ ಪ್ರಕಾಶ್ ರಿಲೇಟೆಡ್ ಯಾವುದೇ ಕ್ವಶನ್ ಕೇಳಕ್ಕೆ ಇಷ್ಟ ಇರಲಿಲ್ಲ. ಇದಾಗಿದ್ದು ನೆಕ್ಸ್ಟ್ ಸೀನಲ್ಲಿ ನರ್ಸ್ ರೇಣುಕಾ ಒಬ್ಬ ಹುಡುಗಂಗೆ ಕೆಲವೊಂದು ಮೆಡಿಸನ್ನ ಕೊಡ್ತಾ ಇರ್ತಾಳೆ. ಇದನ್ನ ನೋಡಿದಂಥ ಪ್ರಕಾಶ್ ಆ ಹುಡುಗನ ಹಿಡ್ಕೊಂಡು ಅಲ್ಲಿರುವಂಥ ಮೆಡಿಸನ್ನ ನೋಡ್ತಾನೆ. ಅಂಡ್ ಅವೆಲ್ಲ ಡ್ರಗ್ ಆಗಿದ್ವು. ಆಗ ಪ್ರಕಾಶ್ ರೇಣುಕನ ಕರೆದು ಏನಿವೆಲ್ಲ ಅಂತ ಕೇಳಿದಾಗ ರೇಣುಕಾ ನಮ್ಮ ಮಗ ಒಬ್ಬ ಡ್ರಗ್ ಅಡಿಕ್ಟ್, ಅವ್ನಿಗೆ ಇವನ್ನೆಲ್ಲ ಕೊಡದೆ ಹೋದ್ರು ಅವ್ನು ಟಾರ್ಚರ್ ಮಾಡ್ತಿದ್ದ, ಅದಕ್ಕೆ ಇವನ್ನೆಲ್ಲ ಕೊಡ್ತಿದ್ದೆ ಅಂತ ಹೇಳ್ತಾಳೆ. ಅಂಡ್ ನಾನೇ ಡಾಕ್ಟರ್ ಅರುಂಧತಿ ಚೇಂಬರ್ ಅಲ್ಲಿ ಇದನ್ನೇ ಇಟ್ಟಿದ್ದು ಅಂತ ಹೇಳ್ತಾಳೆ. ಇದಾದ್ಮೇಲೆ ಪ್ರಕಾಶ್ ಮತ್ತೆ ಇನ್ಸ್ಪೆಕ್ಟರ್ ವಿಕ್ರಮ್ ಫೋರೆನ್ಸಿಕ್ ರಿಪೋರ್ಟ್ ನೋಡಕ್ಕೆ ಅಂತ ಅಶೋಕ್ ಹತ್ರ ಹೋಗ್ತಾರೆ. ಇಲ್ಲಿ ಡಾಕ್ಟರ್ ಅಶೋಕ್ ಆಚೆ ಅಮ್ಮನ ಬ್ಲಡ್ ಅಲ್ಲಿ ಪೆಂಟೋನಿಯಂ ಬ್ರೋಮೈಡ್ ಅನ್ನೋ ಇತ್ತು. ಇದು ಒಬ್ಬ ವ್ಯಕ್ತಿಯ ದೇಹಕ್ಕೆ ಹೋಗ್ತಿದ್ದಂಗೆ ಅವನ ಲಂಗ್ಸ್ ನ ಡ್ಯಾಮೇಜ್ ಮಾಡುತ್ತೆ, ಅವನ ಬ್ರೀತಿಂಗ್ ಲೆವೆಲ್ ನ ಲೋ ಮಾಡುತ್ತೆ. ಅಂಡ್ ಆ ವ್ಯಕ್ತಿ ಸ್ವಲ್ಪ ಹೊತ್ತ ಆಮೇಲೆ ಸತ್ತೋಗ್ತಾನೆ ಅಂತ ಹೇಳ್ತಾನೆ. ಇವಾಗ ಇನ್ಸ್ಪೆಕ್ಟರ್ ವಿವೇಕ್ ಅರುಂಧತಿ ಮನೆಗೆ ಹೋಗಿ ಪೆಂಟೋನಿಯಂ ಬ್ರೋಮೈಡ್ ನ ಸರ್ಚ್ ಮಾಡ್ತಾನೆ. ಅಕಸ್ಮಾತ್ ಅದೇನಾದ್ರು ಸಿಕ್ಕಿದ್ರೆ ಅರುಂಧತಿ ಇವನ್ನೆಲ್ಲ ಮಾಡಿದ್ದು ಅಂತ ಕನ್ಫರ್ಮ್ ಆಗಿ ಅವಳನ್ನ ಅರೆಸ್ಟ್ ಮಾಡ್ಬೋದು ಅಂತ ಅನ್ಕೊಂಡಿರ್ತಾನೆ. ಬಟ್ ಆ ದಿನ ರಾತ್ರಿ ನಿಖಿಲ್ ಟೆರೆಸ್ ಮೇಡಿಂದ ಬಿದ್ದಾನೆ. ಅಂಡ್ ಅವನು ವಾಟ್ಸಪ್ ಅಲ್ಲಿ ಹಾಸ್ಪಿಟಲ್ ಡ್ಯಾನಿಲ್ ಮತ್ತೆ ಇನ್ನೊಬ್ಬನ ನಾನೇ ಸಾಯಿಸಿದ್ದು, ಈ ವಿಷಯ ಗೊತ್ತಾಗಿ ಎಲ್ಲ ನನ್ನ ಶಿಕ್ಷೆ ಆಗುತ್ತೋ ಅಂತ ನಾನು ಈ ತರ ಮಾಡ್ಕೊಂಡೆ ಅಂತ ಇರುತ್ತೆ. ಅವನು ನಿಖಿಲ್ನ ಅಡ್ಮಿಟ್ ಮಾಡ್ತಾನೆ. ನಿಖಿಲ್ ಸತ್ತಿರಲ್ಲ. ಯಾವಾಗ ನಿಖಿಲ್ಗೆ ಪ್ರಜ್ಞೆ ಬರುತ್ತೋ ಅವನು ಈ ಮೆಸೇಜ್ ನಾ ಮಾಡಿದ್ದಲ್ಲ, ನಾನು ಟೆರೆಸ್ ಮೇಲೆ ಇರುವಾಗ ಜೋಸೆಫ್ ನನ್ನ ಸಾಯಿಸಕ್ಕೆ ಟ್ರೈ ಮಾಡ್ತಾ ಅಂತ ಹೇಳ್ತಾನೆ. ಇವಾಗ ಇನ್ಸ್ಪೆಕ್ಟರ್ ಈ ಹಾಸ್ಪಿಟಲ್ ಎಷ್ಟು ಜನ ಪೇಷಂಟ್ ಈ ತರನೇ ಸತ್ತಿದ್ದಾರೆ ಅವ್ರ ಲಿಸ್ಟ್ ಬೇಕು ಅಂತ ರಿಪೋರ್ಟ್ಸ್ನೆಲ್ಲ ಲಿಸ್ಟ್ ಔಟ್ ಮಾಡಿ ಇಸ್ಕೋತಾನೆ. ಮತ್ತೊಂದ್ ಕಡೆ ಪ್ರಕಾಶ್ನ ಕಬೋರ್ಡ್ ಅಲ್ಲಿ ಅದೇ ಪೆಂಟೋನಿಯಂ ಬ್ರೋಮೈಡ್ ಇರುತ್ತೆ. ಇದು ನೋಡಿದಂತ ಪ್ರಕಾಶ್ಗೆ
ರಾಧಿಕನ್ ಮೇಲೆ ಡೌಟ್ ಬರುತ್ತೆ. ಆಗ ಅವನು ರಾಧಿಕಂಗೆ ನೀನಿವನ್ನೆಲ್ಲ ಮಾಡಿದ್ದು ಹೇಳು ಒಪ್ಕೊ ಅಂತ ಹೇಳ್ತಾನೆ. ಅರೆ ರಾಧಿಕಾ ಇದು ನಾ ಮಾಡಿಲ್ಲ ಅಂತ ಹೇಳ್ತಾಳೆ. ಮತ್ತೆ ಅವಳ ಕಂಡೀಷನ್ ಸೀರಿಯಸ್ ಆಗುತ್ತೆ. ಆಗ ಅವಳು ಮತ್ತೆ ಬೆಡ್ ಮೇಲೆ ಮಲ್ಕೋತಾಳೆ. ಮತ್ತೆ ಅವನ ಕಡೆ ಇನ್ಸ್ಪೆಕ್ಟರ್ ನಿಖಿಲ್ ಹತ್ರ ಹೋಗಿ ಆಚೆ ಅಮ್ಮಂಗೆ ಸೀರಿಯಸ್ ಆಗಿತ್ತಲ್ಲ ರಾತ್ರಿ ಏನಾಗಿತ್ತು ಅಂತ ಕೇಳ್ತಾನೆ. ಆಗ ನಿಖಿಲ ಆ ದಿನ ರಾತ್ರಿ ಪ್ರಕಾಶ್ ಯಾರ ಜೊತೆ ಮಾತಾಡ್ತಿದ್ದ, ಬಟ್ ಅಲ್ಲಿ ನೋಡಿದ್ರೆ ಯಾರು ಇರ್ಲಿಲ್ಲ ಅಂತ ಹೇಳ್ತಾನೆ. ಮತ್ತೆ ಒಂದ್ ಕಡೆ ಇನ್ಸ್ಪೆಕ್ಟರ್ ಆ ರಿಪೋರ್ಟ್ ಲಿಸ್ಟ್ ನೋಡಿದಾಗ ಎಲ್ಲಿ ಪ್ರಕಾಶ್ ಎಂತಿ ರಿಪೋರ್ಟ್ ಇರುತ್ತೆ. ಅಂದ್ರೆ ಪ್ರಕಾಶ್ ಎಂತಿ ಸತ್ತೋಗಿ 1 ವರ್ಷ ಆಗಿದೆ. ಇದನ್ನ ನೋಡೋದಂದ್ರೆ ಇನ್ಸ್ಪೆಕ್ಟರ್ಗೆ ಶಾಕ್ ಆಗುತ್ತೆ. ಇವಾಗ ಅವನು ಪ್ರಕಾಶ್ ಮನೆಗೆ ಹೋಗ್ತಾನೆ. ಯಾವುದೋ ದೂರದಲ್ಲಿ ಒಂದು ಕಾಡಿನ ಮಧ್ಯದಲ್ಲಿ ಇತ್ತು. ಇಲ್ಲಿ ಇನ್ಸ್ಪೆಕ್ಟರ್ ವಿವೇಕ್ ಪ್ರಕಾಶ್ ಹತ್ರ ಈ ಮನೇಲಿ ಯಾರ್ಯಾರಿದ್ದೀರಾ ಅಂತ ಕೇಳ್ತಾನೆ. ಆಗ ಪ್ರಕಾಶ್ ನಾನು ಮತ್ತೆ ನನ್ನ ಹೆಂಡತಿ ಅಂತ ಹೇಳ್ತಾನೆ. ಇಲ್ಲಿ ಇನ್ಸ್ಪೆಕ್ಟರ್ ಮನೆ ಫುಲ್ ನೋಡಿದಾಗ ಅವನ ಹೆಂಡತಿ ಇರಲ್ಲ, ಅವನ ಹೆಂಡತಿ ಸತ್ತೋಗಿರೋ ಫೋಟೋ ಇರುತ್ತೆ. ಇದರಿಂದ ಇನ್ಸ್ಪೆಕ್ಟರ್ ನಿನ್ನ ವೈಫ್ ಕಳ್ಕೊಂಡಿರೋದಕ್ಕೆ ಯಾವುದೋ ಮೆಂಟಲ್ ಡಿಸಾರ್ಡರ್ ಇಂದ ಬಾಳ್ತಾ ಇದೆಯಾ, ಬಾ ನಿನ್ನ ಟೆಸ್ಟ್ ಮಾಡಿಸ್ಬೇಕು ಅಂತ ಅವನ್ನ ಕರ್ಕೊಂಡು ಹೋಗೋಕೆ ಟ್ರೈ ಮಾಡ್ತಾನೆ. ಬಟ್ ಆಗ ಪ್ರಕಾಶ್ ಸಡನ್ ಆಗಿ ಚೇಂಜ್ ಆಗಿ ಇನ್ಸ್ಪೆಕ್ಟರ್ಗೆ ಹೊಡೆಯಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇವಾಗ ಇವರಿಬ್ಬರ ನಡುವೆ ಫೈಟ್ ನಡೆಯುತ್ತೆ. ಅವನಿಗೆ ಫ್ಲ್ಯಾಶ್ ಬ್ಯಾಕ್ನ ಹೇಳ್ತಾನೆ. ಎಲ್ಲಿ ಪ್ರಕಾಶ್ ರಾಧಿಕನ್ ಜೊತೆಗೆ ಚೆನ್ನಾಗೇ ಇರ್ತಾನೆ. ಬಟ್ ಯಾವಾಗ ಅವನಿಗೆ ಸಡನ್ ಆಗಿ ರಾಧಿಕಂಗೆ ಫೈನಲ್ ಸ್ಟೇಜ್ ಲಂಗ್ ಡಿಸೀಸ್ ಇದೆ ಅನ್ನೋ ವಿಷಯ ಗೊತ್ತಾಗುತ್ತೋ ಅವನಿಗೆ ಶಾಕ್ ಆಗುತ್ತೆ, ತುಂಬಾನೇ ಬೇಜಾರಾಗುತ್ತೆ. ಈ ಕಡೆ ರಾಧಿಕಾ ನೋವನ್ನೆಲ್ಲ ತಡ್ಕೊಳಕ್ಕಾಗದೆ ನನ್ನ ಸಾಯಿಸ್ಬಿಡು ಪ್ಲೀಸ್, ನನ್ನ ಕೈಯಲ್ಲಿ ಆಗ್ತಿಲ್ಲ ಅಂತ ಬೇಡ್ಕೋತಾ ಇರ್ತಾಳೆ. ಇದರಿಂದ ಪ್ರಕಾಶ್ ಅವನ ಹೆಂಡತಿ ಸಂಕಟನ ನೋಡೋಕ್ಕಾಗದೆ ಅವನೇ ಪೆಂಟೋನಿಯಂ ಬ್ರೋಮೈಡ್ನೇ ಇಂಜೆಕ್ಟ್ ಮಾಡ್ತಾನೆ. ಇದರಿಂದ ಅವನ ಹೆಂಡತಿ ಹ್ಯಾಪಿಯಾಗಿ ಸತ್ತೋಗ್ತಾಳೆ. ಅವತ್ತಿಂದ ಪ್ರಕಾಶ್ಗೆ ಪರ್ಸನಾಲಿಟಿ ಡಿಸಾರ್ಡರ್ ಆಗುತ್ತೆ. ಅಂದ್ರೆ ಯಾವಾಗಲೇ ಯಾವ್ದಾದ್ರು ಲಂಗ್ ಡಿಸೀಸ್ ಇರುವಂತ ಪೇಷಂಟ್ ನ ನೋಡ್ತಾನೋ ಅವನ್ಗೆ ಆ ಪೇಷಂಟ್ ಅಲ್ಲಿ ಅವನ ಹೆಂಡತಿ ರಾಧಿಕಾನೇ ಕಾಣಿಸ್ತಾ ಇದ್ಲು. ಅದಕ್ಕೆ ಅವನು ಅವ್ರಿಗೆ ರಾಧಿಕನ್ ತರ ಕಷ್ಟ ಆಗಬಾರ್ದು ಅಂತ ಅವ್ರಿಗೆ ಇಂಜೆಕ್ಟ್ ಮಾಡ್ತಿದ್ದ. ಅಂಡ್ ಇದಾದ್ಮೇಲೆ ಪ್ರಕಾಶ್ ಮತ್ತೆ ನಾರ್ಮಲ್ ಆಗಿ ಹೋಗ್ತಾ ಇದ್ದ. ಅವ್ನಿಗೆ ಏನ್ ಮಾಡಿದೆ ಅಂತ ಅವ್ನಿಗೆ ಗೊತ್ತಾಗ್ತಾ ಇರ್ಲಿಲ್ಲ, ಬಿಕಾಸ್ 2 ಪರ್ಸನಾಲಿಟಿ ಅಲ್ವಾ ಅದಕ್ಕೆ. ಅಂಡ್ ಅವನೇ ಇಂಜೆಕ್ಟ್ ಮಾಡ್ತಾ ಇದ್ದ ಅನ್ನೋ ವಿಷಯನೂ ಅವ್ನಿಗೆ ಗೊತ್ತಿರ್ಲಿಲ್ಲ. ಅಂಡ್ ಅವನ ಹೆಂಡತಿ ರಾಧಿಕೆ ಏನೋ ಅವ್ನ ಕಣ್ಣು ಕಾಣಿಸ್ತಾ ಇದ್ಲಲ್ಲ ಅದು ಅವ್ನ ಭ್ರಮೆ ಆಗಿತ್ತು. ಅಂಡ್ ಇದೇ ತರ ಪ್ರಕಾಶ್ಗೆ 2 ಪರ್ಸನಾಲಿಟಿ ಮುಖಗಳು. ಒಂದ್ರಲ್ಲಿ ಅವನೇ ಸಾಯಿಸ್ತಿದ್ದ, ಇನ್ನೊಂದ್ರಲ್ಲಿ ಅವನೇ ಇನ್ವೆಸ್ಟಿಗೇಷನ್ ಮಾಡ್ತಿದ್ದ. ಒಂದಕ್ಕೊಂದು ಲಿಂಕ್ ಇರ್ಲಿಲ್ಲ. ಅಂಡ್ ಅವನಿಗೆ 2 ಕೆಲಸನೂ ಅವನೇ ಮಾಡ್ತಾ ಇದ್ದಾನೆ ಅಂತ ಅವ್ನಿಗೆ ಯಾವತ್ತೂ ಗೊತ್ತೇ ಇರ್ಲಿಲ್ಲ. ಕಿಲ್ಲರ್ ಪ್ರಕಾಶ್ ಮರದ ಗಡಿಯಾರ ತಗೊಂಡು ಇನ್ಸ್ಪೆಕ್ಟರ್ಗೆ ಜೋರಾಗಿ ಹೊಡಿತಾನೆ. ಇದರಿಂದ ಅವನ ಪ್ರಜ್ಞೆ ತಪ್ಪಿ ಬಿದ್ದೋಗ್ತಾನೆ. ಅಲ್ಲಿಗೆ ಆ ಸೀನ್ ಎಂಡ್ ಆಗುತ್ತೆ. ಇವಾಗ ಮೂವಿ ಪ್ರೆಸೆಂಟ್ ಬರುತ್ತೆ. ಇಷ್ಟೊತ್ತು ಕತೆ ಹೇಳದ್ನಲ್ಲ ಅವ್ನು ಯಾರೋ ಅಲ್ಲ, ಇನ್ಸ್ಪೆಕ್ಟರೇ ಆಗಿದ್ದ. ಪ್ರಕಾಶ್ ಹೊಡೆದಿರುವಂತ ಫೋರ್ಸ್ಗೆ ಇನ್ಸ್ಪೆಕ್ಟರ್ ಮಾತಾಡಕ್ಕೂ ಕಷ್ಟಪಡ್ತಿದ್ದ. ಇವಾಗ ಇವೆಲ್ಲ ಕತೆನ ಕೇಳ್ದಂತ ಡಾಕ್ಟರ್ಗೆ ತಲೆ ಮೇಲೆ ಏದ್ ಬಿದ್ದಿರೋದ್ರಿಂದ ಇವನೇ ಒಂದು ಕತೆನ ಕ್ರಿಯೇಟ್ ಮಾಡ್ಕೊಂಡು ಈ ತರ ಮಾತಾಡ್ತಿದ್ದಾನೆ. ಇವ್ನು ರಿಕವರ್ ಆಗತ್ತಂటే ಇವ್ನು ಹಾಸ್ಪಿಟ್ಲಲ್ಲೇ ಇರ್ಲಿ ಅಂತ ಅವ್ನು ಅಡ್ಮಿಟ್ ಮಾಡ್ತಾರೆ. ಇದೆಲ್ಲ ಆದ್ಮೇಲೆ ಪ್ರಕಾಶ್ ಇನ್ಸ್ಪೆಕ್ಟರ್ ಹತ್ರ ಬಂದು ಪೆಂಟೋನಿಯಂ ಬ್ರೋಮೈಡ್ನ ಇಂಜೆಕ್ಟ್ ಮಾಡಕ್ ಟ್ರೈ ಮಾಡ್ತಾನೆ. ಬಟ್ ಆಗ ಇನ್ಸ್ಪೆಕ್ಟರು ಅದನ್ನ ಕಿತ್ಕೊಂಡು ಪ್ರಕಾಶ್ಗೆ ಇಂಜೆಕ್ಟ್ ಮಾಡ್ತಾನೆ. ಇದರಿಂದ ಪ್ರಕಾಶ್ ಸತ್ತೋಗ್ತಾನೆ. ಅಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಸೊ ಇದಾಗಿತ್ತು ಈ ಮೂವಿಯ ಕತೆ. ಇನ್ನು ಇದೇ ರೀತಿ ಇಂಟ್ರೆಸ್ಟಿಂಗ್ ಮೂವಿ ಎಕ್ಸ್ಪ್ಲನೇಷನ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬಾಯ್.